ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಈ ಕಲ್ಲು ಎಸೆತ ಪ್ರಕರಣ ಆಗಿರೋದು, ಹೀಗಾಗಿ ಅವರು ಪ್ರತಿಭಟನೆಯನ್ನ ಅಲ್ಲಿ ನಡೆಸ್ತಾ ಇದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆತ ಆಗಿದೆ. ಮಾಲಾಧಾರಿಗಳಿಂದ ದೇವಿಯ ತೇರು ಎಳಿತಾ ಇರುವಂತಹ ವೇಳೆ ಈ ಕಲ್ಲು ಎಸೆತ ಆಗಿರೋದು. ತೇರಿನ ಮೇಲೆ ಅನ್ಯ ಕೋಮಿನವರಿಂದ ಕಲ್ಲು ಎಸೆದ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಜೆಜೆಆರ್ ನಗರದ ವಿಎಸ್ ಗಾರ್ಡನ್ ಬಳಿ ನಡೆದಿರುವಂತಹ ಘಟನೆ ಇದು. ಓಂ ಶಕ್ತಿ ತೇರನ್ನ ಎಳೆಯುವಾಗ ಅನ್ಯ ಕೋಮಿನವರಿಂದ ಕಲ್ಲು ತೂರಾಟ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಓಂ ಶಕ್ತಿ ಮಾಲೆ ಧರಿಸಿದ್ದವರ ಮೇಲೆ ಕಲ್ಲು ಎಸೆತ ಆಗಿದೆ. ಓಂ ಶಕ್ತಿ ಮಾಲಾಧಾರಗಳಿಂದ ಪ್ರತಿಭಟನೆ, ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಅವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಜೆಜೆಆರ್ ನಗರ ಠಾಣೆಯ ಮುಂದೆ ಜಮಾಯಿಸಿ ಕ್ರಮಕ್ಕಾಗಿ ಆಗ್ರಹಿಸುತ್ತಿದ್ದಾರೆ ಓಂ ಶಕ್ತಿ ಮಾಲಾಧಾರಿಗಳು. ಜೆಜೆ ನಗರದ ವಿಎಸ್ ಗಾರ್ಡನ್ ಬಳಿ ನಡೆದಿರುವಂತಹ ಘಟನೆ ಇದು. ಕಲ್ಲು ಎಸೆದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳು ತೇರನ್ನ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಘಟನೆ ಆಗಿದೆ. ಓಂ ಶಕ್ತಿ ಮಾಲೆ ಧರಿಸಿದಂತಹ ಮಗುವಿಗೂ ಸಹ ಕಲ್ಲೇಟು ಬಿದ್ದಿರುವ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಸ್ಟೇಷನ್ಗೆ ಹೋಗಿದ್ದಾರೆ, ನಮಗೆ ಏನಿದೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ, ಒಬ್ರಿಗೆ ಏಟಾಗಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ. ಅವರು ಓಂ ಶಕ್ತಿ ಮಾಲಾಧಾರಿಗಳು ತಂಪಾಡಿಗೆ ತಾವು ತೇರನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ವೇಳೆ ಕಿಡಿಗೇಡಿಗಳಿಂದ ಅವರ ಮೇಲೆ ಕಲ್ಲನ್ನ ಎಸೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಅವ್ರ ಪಾಡಿಗೆ ಅವರು ಮಾಲೆನ ಧರಿಸ್ಕೊಂಡು ತೇರನ್ನ ಎಳ್ಕೊಂಡು ಹೋಗ್ತಿದ್ರು. ಈ ರೀತಿ ಕೆಲಸ ಮಾಡಿದವ್ರು ಯಾರು, ಯಾಕೆ ಮಾಡಿದ್ರು, ಯಾವಾಗಾಗಿದೆ ಈ ಘಟನೆ, ಪೊಲೀಸರು ಏನ್ ಹೇಳ್ತಿದ್ದಾರೆ, ಅವ್ರು ಯಾರು ಅನ್ನೋದೇನಾದ್ರೂ ಗೊತ್ತಾಯ್ತಾ? ಅರ್ಪಿತಾ, ಇವತ್ತು ಸಂಜೆ ಬೆಂಗಳೂರಿನ ಜೆಜೆಆರ್ ನಗರದ ವಿಎಸ್ ಗಾರ್ಡನ್ ನಲ್ಲಿ ಈ ಓಂ ಶಕ್ತಿ ದೇವಸ್ಥಾನದ ಎಳೆಯುವ ಕೆಲಸವನ್ನ ಮಾಲಾಧಾರಿಗಳು ಮಾಡ್ತಿದ್ರು. ಮಾಲಾಧಾರಿಗಳು ಮಾಲೆಯನ್ನ ಧರಿಸಿ ತೇರನ್ನ ಎಳೆಯುವಂತಹ ಸಂದರ್ಭದಲ್ಲಿ ಅನ್ಯ ಕೋಮಿನವರು ಈ ಕಲ್ಲನ್ನ ತೇರಿನ ಮೇಲೆ ಎಸೆದಿದ್ದಾರೆ ಅನ್ನೋದು ಇದೀಗ ಕೇಳ್ಬರ್ತಿರುವಂತಹ ಆರೋಪ. ಹೀಗಾಗಿಯೇ ಕಲ್ಲು ಎಸೆದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ಕಲ್ಲು ಯಾವುದೋ ಒಂದು ಮಗು ಮೇಲೆ ಬಿದ್ದಿದೆ, ಹೆಣ್ಮಗು ಮೇಲೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ಯಾರು ಕಲ್ಲನ್ನ ಎತ್ತರಲ್ಲ ಅನ್ಯ ಕೋಮಿನ ಆ ಕಿಡಿಗೇಡಿಗಳು, ಅಂತವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು, ಅವ್ರ ಮೇಲೆ ಕ್ರಮಕ್ಕಾಗಿ ಒತ್ತಾಯಿಸಿ ಇದೀಗ ಠಾಣೆಯ ಮುಂದೆ ಸಾಕಷ್ಟು ಮಾಲಾಧಾರಿಗಳು ಜಮಾಯಿಸಿ ಈ ಯಾರು ಕಿಡಿಗೇಡಿಗಳು ಅಂತವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ನಮ್ಮ ಪಾಡಿಗೆ ನಾವು ದೇವರ ಕೆಲಸವನ್ನ ಮಾಡ್ಬೇಕಾದ್ರೆ ತೇರನ್ನ ಎಳೆಯುವಂತಹ ಸಂದರ್ಭದಲ್ಲಿ ಹೀಗೆ ಕಲ್ಲನ್ನ ಎಸೆದಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ಒಂದಷ್ಟು ಪ್ರತಿಭಟನೆಯನ್ನ ನಡೆಸುವ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಇದೀಗ ದೂರನ್ನ ಪಡೆದುಕೊಂಡು ಪ್ರಕರಣವನ್ನ ದಾಖಲು ಮಾಡೋದರಲ್ಲಿ ನಿರತರಾಗಿದ್ದಾರೆ. ಹಾಗೆ ಕಲ್ಲು ಎಸೆದಂತವರ ಪತ್ತೆಗೂ ಸಹ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.